ಬಡ ರೈತನ ಬುದ್ಧಿವಂತ ಮಗ. ಒಂದು ಹಳ್ಳಿಯಲ್ಲಿ ರಾಮಯ್ಯ ಎಂಬ ಬಡ ರೈತ ವಾಸಿಸುತ್ತಿದ್ದನು. ಅವನಿಗೆ ರವಿ ಎಂಬ ಬುದ್ಧಿವಂತ ಮಗನಿದ್ದ. ರಾಮಯ್ಯ ದಿನವಿಡೀ ಹೊಲದಲ್ಲಿ ದುಡಿಯುತ್ತಿದ್ದರೂ ಕುಟುಂಬದ ಜೀವನ ಕಷ್ಟಕರವಾಗಿತ್ತು. ಒಂದು ದಿನ ಆ ರಾಜ್ಯದ ರಾಜನು ತನ್ನ ಅರಮನೆಯಲ್ಲಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ. ಯಾರು ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡುತ್ತಾರೋ ಅವರಿಗೆ ಬಹುಮಾನ ನೀಡಲಾಗುವುದು ಎಂದು ಘೋಷಿಸಿದ. ರವಿ ಕೂಡ ಸ್ಪರ್ಧೆಗೆ ಹೋದನು. ರಾಜನು ಎಲ್ಲರನ್ನೂ ನೋಡಿ ಕೇಳಿದನು, ಲೋಕದಲ್ಲಿ ಅತ್ಯಂತ ವೇಗವಾಗಿ ಓಡುವುದು ಯಾವುದು? ಬಹಳ ಜನರು ಕುದುರೆ, ಗಾಳಿ, ನದಿ ಎಂದು ಉತ್ತರಿಸಿದರು. ಆದರೆ ರಾಜನಿಗೆ ಯಾವ ಉತ್ತರವೂ ಇಷ್ಟವಾಗಲಿಲ್ಲ. ಆಗ ರವಿ ಮುಂದೆ ಬಂದು ಹೇಳಿದನು, ಮಹಾರಾಜರೇ, ಮಾನವನ ಮನಸ್ಸೇ ಅತ್ಯಂತ ವೇಗವಾಗಿ ಓಡುತ್ತದೆ. ಒಂದು ಕ್ಷಣದಲ್ಲಿ ಅದು ಸಾವಿರಾರು ಮೈಲು ದೂರ ಹೋಗಬಲ್ಲದು. ರವಿ ನೀಡಿದ ಉತ್ತರ ಕೇಳಿ ರಾಜನು ಸಂತೋಷಪಟ್ಟನು. ನಂತರ ರಾಜನು ಮತ್ತೊಂದು ಪ್ರಶ್ನೆ ಕೇಳಿದನು, ಮಾನವನ ದೊಡ್ಡ ಸಂಪತ್ತು ಯಾವುದು? ರವಿ ವಿನಮ್ರವಾಗಿ ಉತ್ತರಿಸಿದನು, ಪ್ರಾಮಾಣಿಕತೆ ಮತ್ತು ಜ್ಞಾನ. ಹಣ ಕಳೆದು ಹೋದರೆ ಮತ್ತೆ ಸಂಪಾದಿಸಬಹುದು, ಆದರೆ ಪ್ರಾಮಾಣಿಕತೆ ಕಳೆದು ಹೋದರೆ ಗೌರವವನ್ನು ಮರಳಿ ಪಡೆಯುವುದು ಕಷ್ಟ. ರಾಜನು ರವಿಯ ಬುದ್ಧಿವಂತಿಕೆಗೆ ಮೆಚ್ಚಿ ಅವನಿಗೆ ಚಿನ್ನದ ನಾಣ್ಯಗಳು ಮತ್ತು ಉತ್ತಮ ಶಿಕ್ಷಣದ ವ್ಯವಸ್ಥೆ ಮಾಡಿಸಿದನು. ರವಿ ತನ್ನ ಜ್ಞಾನದಿಂದ ಮುಂದೆ ದೊಡ್ಡ ಅಧಿಕಾರಿಯಾಗಿ ಬೆಳೆದನು. ತನ್ನ ತಂದೆ ರಾಮಯ್ಯನ ಕಷ್ಟವನ್ನು ದೂರ ಮಾಡಿ ಹಳ್ಳಿಯ ಜನರಿಗೂ ಸಹಾಯ ಮಾಡಿದನು. ನೀತಿ: ಬಡತನವು ಅಡ್ಡಿಯಲ್ಲ. ಜ್ಞಾನ, ಪ್ರಾಮಾಣಿಕತೆ ಮತ್ತು ಬುದ್ಧಿವಂತಿಕೆ ಇದ್ದರೆ ಯಶಸ್ಸು ಖಂಡಿತ ಸಿಗುತ್ತದೆ.